ಇನ್ನು ಇದೇ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಗೃಹ ಸಚಿವರು ಮಾತನಾಡಿದ್ದಾರೆ, ಸಚಿವ ಮಹದೇವಪ್ಪ ಮಾತನಾಡಿದ್ದಾರೆ. ಬನ್ನಿ ಏನು ಹೇಳಿದ್ದಾರೆ ನೋಡೋಣ. ನಿನ್ನೆ ನಡೆದಂತ ದರೋಡೆಯಲ್ಲಿ ಈಗಾಗಲೇ ಪೊಲೀಸ್ ಎಲ್ಲ ಮಾಹಿತಿಗಳನ್ನು ಪಡ್ಕೊಂಡಿದ್ದಾರೆ. ಅವರು ಕರ್ನಾಟಕದವರ ಅಥವಾ ಹೊರಗಿನವರ ಆ ವೆಹಿಕಲ್ಗಳೇನು ಯೂಸ್ ಮಾಡಿದ್ದಾರೆ ಅದು ಕೂಡ ಒಂದು ವೆಹಿಕಲ್ದು ಫೋಟೋ ತೆಗೆದು ಅದನ್ನು ಹಾಕಿದ್ದಾರೆ. ಅದನ್ನು ವೆರಿಫೈ ಮಾಡಲಾಗಿ ಅದು ಬೇರೆ ವೆಹಿಕಲಿನ ನಂಬರ್ ಪ್ಲೇಟ್ ಆಗಿ ಯೂಸ್ ಮಾಡಿದ್ದಾರೆ. ಆ ನಂಬರ್ನ ಹುಡುಕೊಂಡು ಹೋದಾಗ ಯಾವುದೋ ಒಂದು ಸ್ವಿಫ್ಟ್ ವೆಹಿಕಲ್ಗೆ ಅವ್ರ ಮನೆಯಲ್ಲಿ ಪಾಪ ಅವರು ಇರ್ತಕ್ಕಂಥ ಹಿಡಿಯೋದಂತೂ ಖಂಡಿತವಾಗಿ ಹಿಡಿದಾಕ್ತೀವಿ. ಬಿಜಾಪುರದಲ್ಲಿ 2 ಘಟನೆ ಇದೇ ರೀತಿಯಾಗಿತ್ತು. ಸಂಪೂರ್ಣವಾಗಿ ಒಡವೆ ಹಣ 58 ಕೋಟಿ ರೂಪಾಯಿದು ಒಡವೆ ಹಣ ಅದನ್ನೆಲ್ಲ ಹಿಡಿದಿದ್ದಾರೆ. ಮತ್ತು ಗೃಹ ಮಂತ್ರಿಗಳು ಸೀರಿಯಸ್ ಆಗಿ ತಗೊಂಡಿದ್ದಾರೆ. ಯಾರು ಆ ಥರ ದರೋಡೆ ಪ್ರಕರಣ ಆಗಿದೆ ಆ ಕಳ್ಳರನ್ನ ಹಿಡಿದು ಶಿಕ್ಷೆ ಮಾಡ್ತಾರೆ. ಕಾನೂನು ಸುವ್ಯವಸ್ಥೆ ಹದಗೆಡ್ತಾ ಇದೆ. ಏನ್ರಿ ಒಂದು ಘಟನೆ ಹತ್ರ ಏನು ಆಗೋಗ್ಬಿಡ್ತಾ? ಒಂದು ಯಾವುದನ್ನು ಲಘುವಾಗಿ ತಗೊಳ್ಳೋದಿಲ್ಲ. ಒಂದು ಸ್ಮಾಲ್ ಇನ್ಸಿಡೆಂಟ್ ಲಘುವಾಗಿ ತಗೊಳ್ಳಲ್ಲ. ಕೆಲವರು ಇದನ್ನ ಕಾನೂನು ಸುವ್ಯವಸ್ಥೆ ಬಿಡ್ತು ರಾಜಕೀಯಕ್ಕೆ ಬಳಸ್ಕೊತಾರೆ. ಇಟ್ಸ್ ನಾಟ್ ಕರೆಕ್ಟ್. ಒಂದು ಘಟನೆ ಆಗಿದೆ, ಅದರ ಬಗ್ಗೆ ಈಗಾಗಲೇ ಪರಮೇಶ್ವರ್ ಅವರು ಅದರ ಬಗ್ಗೆ ಮಾಹಿತಿ ಸಿಕ್ಕಿದೆ ಅಂತ ಹೇಳಿದ್ದಾರೆ. ಹಿಡಿದಾಕ್ತಾರೆ ಬಿಡಿ. ಅದೇನು ಪೊಲೀಸವ್ರಿಗೆ, ನಮ್ಮ ಪೊಲೀಸವರು ದಕ್ಷರಿದ್ದಾರೆ, ಹಿಡಿತಾರೆ. ಮತ್ತು ಅವ್ರಿಗೆ ಬೇಗ ಶಿಕ್ಷೆ ಕೂಡ ಆಗೋ ರೀತಿ ಬೇಗ ಮಾಡಬೇಕಷ್ಟೇ. ದರೋಡೆ ನಡೆದಿದೆ ಅಲ್ವಾ, ಅದಕ್ಕೆ ಎಲ್ಲರೂ ಸಚಿವರು ಕೂಡ ಹೀಗೆ ಹೇಳ್ತಾ ಇದ್ದಾರೆ. ಖಂಡಿತವಾಗಿ ಯಾರು ಕಳ್ಳರಿದ್ದಾರೆ ಅವ್ರನ್ನ ಹಿಡಿದಾಕ್ತಾರೆ ಅಂತ. 7 ಕೋಟಿ ರಾಬರಿ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಅಶೋಕ್ ಸರ್ಕಾರದ ವಿರುದ್ಧವಾಗಿ ಕಿಡಿಕಾರಿದ್ದಾರೆ. ರಾಜ್ಯದಲ್ಲಿ ಸರ್ಕಾರ ಸತ್ತೋಗಿದೆ, ಭಯ ಅನ್ನೋದೇ ಇಲ್ಲ, ಕರ್ನಾಟಕ ದರೋಡೆಕೋರರಿಗೆ ಸ್ವರ್ಗವಾಗಿ ಬದಲಾಗಿದೆ ಅಂತ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಅಶೋಕ್. ಬ್ರ್ಯಾಂಡ್ ಬೆಂಗಳೂರಿನ ಮತ್ತೊಂದು ಅವತಾರ ಬೆಂಗಳೂರು ರಾಬರಿಗಳ ನಗರ ಆಗ್ತಾ ಇದೆ. ನಾವೆಲ್ಲ ಹಾಲಿವುಡ್ ಸಿನಿಮಾಗಳನ್ನು ನೋಡಿದ್ರಿ. ಅಮೇರಿಕಾದಲ್ಲಿ ಹಿಂದೆ 2024ರಲ್ಲಿ ಬ್ರಿಂಕ್ಸ್ ರಾಬರಿ ಕ್ಯಾಲಿಫೋರ್ನಿಯಾದೆಲ್ಲ ಆಗಿತ್ತು. ಅದನ್ನು ಕೂಡ ಸೇಮ್ ಇದೇ ಥರದ್ದೇ. ಅದೆಲ್ಲ ಸಿನಿಮಾ ನೋಡಿದ್ರಿ. ಇದೊಂದು ಸಿನಿಮಾ ಅಂತ ಬಿಟ್ಟಿದ್ರಿ. ಇಲ್ಲಿ ರಿಯಲ್ ಆಗಿ ಬೆಂಗಳೂರಲ್ಲಿ 7 ನಿಮಿಷದಲ್ಲಿ 7 ಕೋಟಿ. ಕರ್ನಾಟಕ ಸರ್ಕಾರ ಹೊಸ ಸ್ಕೀಮ್ ಅಂತ 5 ಗ್ಯಾರಂಟಿ ಇದೆಯಲ್ಲ, ಹಂಗೆ ಇದೊಂದು ಗ್ಯಾರಂಟಿ. 7 ನಿಮಿಷದಲ್ಲಿ 7 ಕೋಟಿ ಒಡೆಯರಾಗೋದು ಹೆಂಗೆ ಅಂತ ಹೇಳಿ ಕಾಂಗ್ರೆಸ್ ಸರ್ಕಾರ ಕರ್ನಾಟಕದಲ್ಲಿ ಜನಗಳಿಗೆ ತೋರಿಸ್ಕೊಟ್ಟಿದೆ. ಇತಿಹಾಸದಲ್ಲಿ